ಸೊ ಕಂಟಿನ್ಯೂ ಮಾಡ್ತೀನಿ. Public notice issued inviting suggestions, chapter 4. During the discussions, suggestions were made by Government of Karnataka officials, that is bracket alli urban development and finance departments, that a fair revision is imperative in order to reduce the financial burden of the state government. Further, the officials were of the view that fares should be revised annually. ಪ್ರತಿ ವರ್ಷ ಫೇರ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. 5% 7% ಅಂತಕ್ಕಂಥದ್ದು ಅದೇನು ಚರ್ಚೆಗೆ ಬಂದಿದೆ, ಅದನ್ನ ನೀವು ಪ್ರತಿ ವರ್ಷ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಿ. ಈ ಒಂದು ಪ್ರೈಸ್ ಹೈಕ್ ಏನಿದೆ, ಈ ಪರ್ಸೆಂಟೇಜು ಮೆಟ್ರೋ ಕಮ್ಯೂಟರ್ಸ್ ಮೇಲೆ, ಇದನ್ನ ಪ್ರತಿ ವರ್ಷ ಮಾಡಬೇಕು. ಅಪ್ಲೈಯಿಂಗ್ ಅನ್ ಆನ್ಯುಯಲ್ ಆಟೋಮೆಟಿಕ್ ಫೇರ್ ರಿವಿಷನ್ ಫಾರ್ಮುಲಾ ಅಂತ ಹಾಕಿದ್ದಾರೆ. The Urban Development Department of the state government has been sending regular communications in this regard to BMRCL for expediting the constitution of the Fare Fixation Committee. ಮತ್ತೆ ಚಾಪ್ಟರ್ 7 ರಿವಿಷನ್ ಆಫ್ ದ ಫೇರ್, ಇದು ಒಂದು ವಿಚಾರ ಓದ್ತೀನಿ. ಮತ್ತೆ officials from both of the finance and the urban development departments of the government of Karnataka have brought to the attention of the Fare Fixation Committee the immediate need for upward revision of fares in order to reduce the financial burden. ಈ ಕೂಡಲೇ ನೀವು ಪರ್ಸೆಂಟೇಜ್ ಹೈಕ್ ಅನ್ನ ಮಾಡಿ, ಇಮ್ಮಿಡಿಯೇಟ್ ಆಗಿ ಮಾಡಬೇಕು. ಮತ್ತೆ ಹೇಳ್ತೀನಿ, ಇಮ್ಮಿಡಿಯೇಟ್ ನೀಡ್ ಫಾರ್ ದ ಅಪ್ವರ್ಡ್ ರಿವಿಷನ್ ಆಫ್ ಫೇರ್ಸ್ ಈ ಕೂಡಲೇ ಮಾಡಬೇಕು ನೀವು, ಇನ್ ಆರ್ಡರ್ ಟು ರಿಡ್ಯೂಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ಸ್ಟೇಟ್ ಗವರ್ಮೆಂಟ್. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಒತ್ತಡಗಳಿದೆ. ಈ ಕೂಡಲೇ ನೀವು ಪರ್ಸೆಂಟೇಜ್ನ ಕಮ್ಯೂಟರ್ಸ್ ಮೇಲೆ ಇನ್ಕ್ರೀಸ್ ಮಾಡಿ, ದರವನ್ನ ಏರಿಸಿ ಮೆಟ್ರೋ ಚಾಲಕರ ಮೇಲೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಈ ಒಂದು ವರದಿಯಲ್ಲಿ. ಸರ್, ಈಗ ನೋಡಿ, ಇಲ್ಲೊಂದು ಡೇಟಾ ಕಲೆಕ್ಟ್ ಮಾಡಿದ್ದೀನಿ, ಇದನ್ನ ಹಾಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, 2015-16 ಅಂದ್ರೆ 2015-16ನೇ ವರ್ಷ ಟೋಟಲ್ ರೆವಿನ್ಯೂ ಬಂದು ಅಂದ್ರೆ ಫೇರ್ ಬೇಸ್ಡ್ ರೆವಿನ್ಯೂ ಅಂಡ್ ನಾನ್ ಫೇರ್ ಬೇಸ್ಡ್ ರೆವಿನ್ಯೂ ಅಂತ ನಾನು ಈಗ ತಾನೇ ಉಲ್ಲೇಖ ಮಾಡ್ತಾ ಇದ್ದೆ. ಅಫ್ಕೋರ್ಸ್ ಮತ್ತೆ ಹೇಳ್ತೀನಿ, ಫೇರ್ ಬೇಸ್ಡ್ ರೆವಿನ್ಯೂ ಬಂದ್ಬಿಟ್ಟು ಟಿಕೆಟ್ಸ್ನ ಇವತ್ತೇನು ಮೆಟ್ರೋ ಕಮ್ಯೂಟರ್ಸ್ ಮೇಲೆ ಏರಿರ್ತಾರೆ, ಅದು ಫೇರ್ ಬೇಸ್ಡ್ ರೆವಿನ್ಯೂ. ನಾನ್ ಫೇರ್ ಬೇಸ್ಡ್ ರೆವಿನ್ಯೂ ಈಸ್ ಅಗೇನ್ ಅಡ್ವರ್ಟೈಸ್ಮೆಂಟ್ಸ್ ಅಂಡ್ ಅಫ್ಕೋರ್ಸ್ ದ ರೆಂಟಲ್ ಔಟ್ಲೆಟ್ ಅಂಡ್ ದ ಪಾರ್ಕಿಂಗ್. ಈ ಫ್ಯಾಕ್ಟರ್ಗಳು ನಿಮಗೆ ನಾನ್ ಬೇಸ್ಡ್ ರೆವಿನ್ಯೂ ಫೇರ್ ಬೇಸ್ಡ್ ರೆವಿನ್ಯೂ ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಪ್ರತಿ ವರ್ಷ ಫ್ರಮ್ 2017-18 ಪ್ರತಿ ವರ್ಷ ನೋಡಿ ನಿಮಗೆ, ಇವತ್ತು ನಾನೇನು SCS ಬಗ್ಗೆ ಮಾತಾಡಿದೆ, 200 ಕೋಟಿ ಪ್ರಾವಿಷನ್ ಮಾಡ್ಕೊಂಡು ಹೋಗಿದ್ದಾರೆ ಪ್ರತಿ ವರ್ಷ. 2017-18 202 ಕೋಟಿ ಕೊಟ್ಟಿದ್ದಾರೆ ಸರ್ಕಾರ. 2017-18 2018-19 ಬಂದು 116 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿಂದ ಏನಾಗುತ್ತೆ, 2 ವರ್ಷ ಕೋವಿಡ್ ಬರುತ್ತೆ, ಜಾಸ್ತಿ ಜನ ಟ್ರಾವೆಲ್ ಆಗೋದಿಲ್ಲ ಮೆಟ್ರೋನಲ್ಲಿ. ಕೋವಿಡ್ ಬಂದಾಗ ನಿಮ್ಗೆ ಗೊತ್ತು ಪರಿಸ್ಥಿತಿಗಳೇನಿತ್ತು, ಲಾಕ್ಡೌನ್ಸ್ ಇತ್ತು, ಜಾಸ್ತಿ ಜನ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಮಾತ್ರ ಕಮ್ಮಿ ಆಗಿದೆ. ಬಿಟ್ರೆ ಅಗೇನ್ ಅಲ್ಲೊಂದು 50 ಕೋಟಿ ಕೊಟ್ಕೊಂಡಿದ್ದಾರೆ, ಬಿಕಾಸ್ ಜನ ಓಡಾಟ ಮಾಡೇ ಇಲ್ಲ. ಮತ್ತೆ 2021 ಮತ್ತೆ 22 200 ಕೋಟಿ ಕೊಟ್ಟಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.